ಎಸ್ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮೂರ್ತಿ ಶಿಡ್ಲಘಟ್ಟದಿಂದ ಕರೆ ಮಾಡಿದ್ದಾರೆ. ಎಸ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ಈಗ ನ್ಯೂಸ್ ನೋಡ್ತಾ ಇದ್ದೀರಾ? ನಿನ್ನೆ ಎಸ್ MC ಸುಧಾಕರ್ ಅವರು ಒಬ್ರು IAS ಆಫೀಸರ್ ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಕಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಓಕೆ, ಇದಕ್ಕೆ ಒಂದು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾಗಿರೋದು ಸರ್ಕಾರದ ಕೆಲಸ. ಯಾಕಂದ್ರೆ ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಈಗ ಮೊನ್ನೆ ಕಾಂಗ್ರೆಸ್ ಮುಖಂಡರು ಯಾರು ರಾಜೀವ್ ಗೌಡ ಅವರು ಮಹಿಳಾ ಅಧಿಕಾರಿಗೆ ಏನೋ ಒಂದು ಹೇಳ್ಬಿಟ್ಟಿದ್ದಾರೆ ಬ್ಯಾನರ್ ವಿಚಾರದಲ್ಲಿ ಅಂತ ಹೇಳಿ ನಿಮ್ಮ ಭಾಗದಲ್ಲಿ ಅಲ್ವಾ? ಆಯ್ತಾ? ಅವರು ಇಮಿಡಿಯೇಟ್ ಆಗಿ ಅವ್ರನ್ನ ಎಲ್ಲ ಇದ್ರು ಕರ್ಕೊಂಬಂದ್ರು, ಕ್ಷಮೆ ಕೇಳಿಸಿದ್ರು, ಎಲ್ಲ ಮಾಡಿದ್ರು, ಎಲ್ಲವಾಯ್ತು. ಅಂತಹದ್ದೇ ಘಟನೆ ಅದಕ್ಕಿಂತ ವರ್ಷಾಗಿದೆ. ಆದ್ರೆ ಇಲ್ಲಿ ಮಾತ್ರ ಯಾಕಿಲ್ಲ ಅದು ಅಂತ ನಮ್ಮ ಪ್ರಶ್ನೆ. ಹೌದು ಸರ್, ಮಾಡ್ಬೇಕು ಸರ್ ಅವರು. ಹೇಳಿ ಸರ್, ಹೇಳಿ. ಅದೇ ಮಾಡ್ಬೇಕಾಯ್ತು ಸರ್. ಈಗ ಇವ್ರಿಗೊಬ್ಬ ನ್ಯಾಯ ಅವ್ರಿಗೊಬ್ಬ ನ್ಯಾಯ ಸರ್. ಹೌದು, ಅದೇ ನಾವು ಅಧಿಕಾರಲ್ಲಿ ಇರೋರ್ಗೊಬ್ಬ ನ್ಯಾಯ, ಅಧಿಕಾರಲ್ಲಿ ಇಲ್ದಿರೋರು ಒಬ್ರು ನ್ಯಾಯ ಸರ್. ಇವ್ರಿಗೊಂದ್ ನ್ಯಾಯ ಅವ್ರಿಗೊಂದ್ ನ್ಯಾಯ. ಇವ್ರು ಯಂಗ್ಸ್ರಿಗೆ ಲೇಡಿ ಬೈದಿದ್ದಾರೆ, ಅವ್ರಿಗೂ ಬೈದಿದ್ದಾರೆ, ಅವ್ರೂ ತಗೋಬೇಕು ಸರ್ ಕ್ರಮ. ಫಸ್ಟ್ ಇದರಿಂದಾನೇ ತೆಗೆದು ಬಿಡ್ಬೇಕು ಸರ್ ಅವ್ರಿಗೆ. ಬಟ್ ಈಗ ನಮ್ಮ ಡಿಸ್ಟಿಕ್ ಅಲ್ಲೆಲ್ಲ ಹಾಳಾಗ್ ಹೋಗ್ತಾ ಇದೆ ಸರ್. ಅಲ್ಲ, ಈಗ ನಮ್ಮ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದ್ರೂ ಕೂಡ ಅವರಿಗೆ ಸಾಥ್ ಕೊಡೋದಕ್ಕೆ ಇವತ್ತು ಯಾವುದೋ ಒಂದು ವೇದಿಕೆ ರೆಡಿ ಆಗಿದೆ, ಅಲ್ಲಿಗೆ ಹೋಗಿದ್ದಾರೆ. ಅದರಿಂದ ಚೀಮೇರಿ ಹಾಕಿ ಕಳ್ಸ್ಬೇಕು ಸರ್ ಅವ್ರಿಗೆ. ಯಾಕಂದ್ರೆ ಒಬ್ಬ ಲೇಡಿಗೆ ಬೈದ್ ಕಳ್ಸಿದಾರಲ್ಲ ಅವರು, ಪಾಪ ಚಿಂತಾಮಣಿ ತಾಲೂಕಲ್ಲಿ ನೀವು ಅಂಬೇಡ್ಕರ್ ಅಭಿವೃದ್ಧಿ ಇಲಾಖೆ ಇದ್ರು ಹಾಸ್ಟೆಲಲ್ಲಿ ನೊಣಗಿ ಬಿದ್ದು ಹೋಗಿತ್ತು. ಅದು ಒಂದು ಇದ್ರಲ್ಲಿ ಸರ್, ಅದು ಏನ್ ಹೇಳಿ, ಒಂದು ಅಡಿಗೆದಲ್ಲಿ ಈ ತರ ಎಲ್ಲ ಮಾಡಿದ್ರೆ ಅವರು ಎಚ್ಚೆತ್ಕೊಂಡಿಲ್ಲ ಸರ್. ಅದು ಒಂದು ದೊಡ್ಡ ನ್ಯೂಸ್ ಆಯ್ತು. ಅದಕ್ಕೆಲ್ಲ ಇವರೇ ಸರ್. ಯಾಕಂದ್ರೆ ಒಂದು ಉನ್ನತ ಸಚಿವರಂದ್ರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಹೇಳ್ಕೊಡೋದ್ ಬಿಟ್ಟು ಒಂದು ಅಫ್ಸಿಯಲ್ಗೆ ಧಮ್ಕಿ ಹಾಕ್ತಾರಂದ್ರೆ ಅದು ಎಷ್ಟು ನ್ಯಾಯ ಸರ್ ಅದು? ನೀವಂತೂ ಬಿಡ್ಬೇಡಿ ಸರ್, ನಾವಂತೂ ಬಿಡಲ್ಲ. ಯಾಕಂದ್ರೆ ಒಬ್ರಿಗೂ ಇನ್ನು ಇವ್ರಿಗೆ ಒಂದ್ ನ್ಯಾಯ ನಮ್ಗೆ ಒಂದ್ ನ್ಯಾಯ ಅಂದ್ರೆ ಆಗಲ್ಲ ಸರ್. ಅದು ಎಲ್ರಿಗೂ ಒಂದೇ ನ್ಯಾಯ ಇರ್ಬೇಕು ಸರ್. ಹೌದು, ಬೇರೆ ಯಾರಾದ್ರೂ ಹೇಳಿದ್ರು ಓಕೆ, ಅವ್ರಿಗೆ ಗೊತ್ತಿಲ್ದಿರ ಏನೋ ಹೇಳಿದ್ರು. ಇವರು ಉನ್ನತ ಶಿಕ್ಷಣ ಸಚಿವರು ಅಲ್ವಾ? ತೆಗೆದು ಉಚ್ಚಾಟನೆ ಮಾಡ್ಬಿಡ್ಬೇಕು ಸರ್. ಇಂತ ಅವ್ರಿಗೆ ಚಪ್ಪಲಿಯಲ್ಲಿ ನೋಡ್ದು ಹಾಕ್ಸ್ಬೇಕು ಸರ್ ಆಚೆ. ಬಿಡ್ಕೊಡ್ ಸರ್ ಇವರು. ಚಪ್ಪಲಿ ಸುಧಾಕರ್ ಸರ್ ಇವರು. ಥ್ಯಾಂಕ್ ಯು ಸರ್. ಓಕೆ ಸರ್. ಎಸ್, ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಕೂಡ ಇಂತಹ ಒಂದು ವಿವಾದಗಳ ಮೇಲೆ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಳಲೇಬೇಕು. ಇದು ಜನ ಹೇಳ್ತಾ ಇದ್ದಾರೆ. ಮಹಿಳೆಯರ ಗೌರವದ ವಿಷಯದಲ್ಲಿ ರಾಜಕೀಯ ಸಮಜಾಯಿಸಿ ಬೇಡ ಅಂತ ಜನ ಆಗ್ರಹಿಸ್ತಾ ಇದ್ದಾರೆ. ಸಚಿವರು ತಪ್ಪು ಮಾಡಿದ್ರೆ ಸ್ಪಷ್ಟ ಕ್ಷಮೆ ಕೇಳಬೇಕು. ಅದು ದೌರ್ಬಲ್ಯ ಅಲ್ಲ, ಅದು ದೊಡ್ಡತನ. ಯಾರೇ ಆಗಿರ್ಬೋದು, ಒಂದು ಅಟ್ಲೀಸ್ಟು ಕ್ಷಮೆ ಆದರೂ ಕೇಳಿದ್ರೆ ಇದು ವಾಯ್ಸ್ ಅಂತ ಹೇಳ್ಬಿಡ್ತಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಈಗ ಬಂದಿದೆ, ಅದರ ಒಂದು ವಾಯ್ಸ್ ನನ್ನ ವಾಯ್ಸ್ ಅಲ್ಲ ಅಂತ ಕೂಡ ಹೇಳ್ತಾರೆ. ಎಸ್, ಶೇಷಾದ್ರಿ ಅವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್. ಸರ್, ಈಗ ನಮ್ಮ ಉನ್ನತ ಶಿಕ್ಷಣ ಸಚಿವರಾಗಿರ್ತಕ್ಕಂಥ MC ಸುಧಾಕರ್ ಅವರು ಒಬ್ರು IAS ಆಫೀಸರ್ಗೆ, ಮಹಿಳಾ ಅಧಿಕಾರಿಗೆ ಧಮ್ಕಿ ಹಾಕಿರ್ತಕ್ಕಂಥ ಒಂದು ಆಡಿಯೋ ಈಗ ಎಲ್ಲಾ ಕಡೆ ವೈರಲ್ ಆಯ್ತು. ನೀವು ಕೇಳಿಸ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹೌದು ಸರ್, ಕೇಳಿಸ್ಕೊಂಡಿದ್ದೀವಿ. ಅಲ್ಲ ಸರ್, ಅವರು ಸಚಿವ ಸ್ಥಾನಕ್ಕೆ ಇದು ಕೆಟ್ಟ ಹೆಸರು. ಅವರ ಸಚಿವ ಸ್ಥಾನಕ್ಕೆ ಇದು ಕೆಟ್ಟ ಹೆಸರು. ಇವರು MLA ಇವತ್ತು ಬಂದಿರ್ಬೋದು, ನಾಳೆ ಹೋಗ್ತಾರೆ. ಅವರು ಯಾವಾಗ್ಲೂ ಪರ್ಮನೆಂಟ್ ಆಗಿ ಇರೋರು ಸರ್ ಅವರು. ಆ ಒಬ್ಬ ಮಹಿಳೆಗೆ ಈ ತರ ಮಾತಾಡಿದ್ರೆ ಇವರು ಯಾವ MLA ಸರ್ ಇವರು? ಮಾನ ಮರ್ಯಾದೆ ಇಲ್ವಾ ಇವ್ರಿಗೆ ಮಾತಾಡೋದು? ಚಿಂತಾಮಣಿ ಉಸ್ತುವಾರಿ. ಮಾನ ಮರ್ಯಾದೆ ಬೇಡ ಸರ್ ಇವ್ರಿಗೆ. ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಸರ್ಕಾರ ಫಸ್ಟ್ ಎಚ್ಚೆತ್ಕೊಂಡು ಇವ್ರು ಸಚಿವ ಸ್ಥಾನದಿಂದ ಇಳಿಸ್ಬೇಕು ಸರ್ ಇವ್ರನ್ನ. ಇಂಥವನ್ನೆಲ್ಲಾನು ಇದುವರೆ ತನಕ ಬಿಟ್ಟಿರೋದೇ ದೊಡ್ಡದು ಸರ್ ಅವ್ರನ್ನ. ಸಿಎಂ ಸಾಥ್ ಕೊಡಕ್ ಹೋಗಿದಾರಲ್ಲ ಸರ್ ಇವತ್ತು ಕಾರ್ಯಕ್ರಮಕ್ಕೆ. ಸರ್ CM ಕತೆ ಕೇಳಿ ಸರ್, ಅವ್ರು ಇಂಥವ್ರಿಗೆಲ್ಲ ಸಾಥ್ ಕೊಟ್ಟು ಸರ್ಕಾರ ಈ ಮಟ್ಟಕ್ಕೆ ಬಂದಿರೋದು ಹೇಳಿ ಸರ್. ಈ ತರ ಎಲ್ಲ ಮಾಡ್ತಾ ಇದ್ರೆ ಇನ್ನ ಪಾಪ IAS IPS ಇಂಥವ್ರಿಗೆಲ್ಲ ಏನ್ ಬೆಲೆ ಸಿಕ್ಕತ್ ಸರ್?
ಮೊನ್ನೆ ಚಿಕ್ಕಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಅದ್ಯಾವ್ದೋ ಕಾರ್ಯಕ್ರಮದಲ್ಲಿ ಅವ್ರನ್ನ ಒಬ್ಬ ಇವ್ರನ್ನೇ SIನೇನೆ ಇದ್ ಮಾಡ್ಬಿಟ್ರು. ಇಲ್ಲಿ ನೋಡಿದ್ರೆ ಇವಾಗ ಇವ್ರನ್ನ ಈ ತರ ಮಾಡ್ತಾ ಇದಾರೆ. ಇನ್ನ IAS IPS ಇವ್ರಿಗೆಲ್ಲ ಮರ್ಯಾದೆ ಏನ್ ಸರ್ ಮತ್ತೆ ಅವನ್ನೆಲ್ಲ IAS IPS ಅನ್ನೋದು? ಮತ್ತೆ ಈ ಬೇರೆ ಬೇರೆಯವರೆಲ್ಲ ಮರ್ಯಾದೆ ಯಾಕೆ ಕೊಡ್ತಾರೆ? ಇವೆಲ್ಲ ಮರ್ಯಾದೆ ಇವರೇ ಕಳೀತಾ ಇರ್ಬೇಕಾದ್ರೆ ಇನ್ನ ಬೇರೆಯವ್ರ ಮರ್ಯಾದೆ ಕೊಡಿ ಎಲ್ಲಿ ಕೊಡ್ತಾರೆ? ಅಲ್ಲ, ಇನ್ನು ಏನಕ್ಕೆ ಓದ್ಬೇಕು, ಏನಕ್ಕೆ IAS ಆಗ್ಬೇಕು, ಏನಕ್ಕೆ IPS ಆಗ್ಬೇಕು? ರಾತ್ರಿ ಆಗ್ಲೂ ಕಣ್ಣಿಗೆ ನೀರ್ ಬಿಟ್ಕೊಂಡ ನೈಟ್ ಇಡೀ ಓದ್ತಾರಲ್ಲ, ಏನಕ್ಕೆ ಓದ್ಬೇಕು ಅಂತ. ಕೆಲವರು ದುಡ್ಡು ಖರ್ಚು ಮಾಡಿ ಬಂದಿರ್ತಾರೆ, ಕೆಲವರು ದುಡ್ಡು ಖರ್ಚು ಮಾಡಿದಿರ ಕಷ್ಟ ಬಿದ್ದು ಓದಿ ಮಾಡಿ ಎಲ್ಲ ಈ ಮಟ್ಟಕ್ಕೆ ಬಂದಿರ್ಬೇಕಾದ್ರೆ ಅವ್ರಿಗೆ ನೋವಾಗಲ್ಲ ಸರ್? ನಾವ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಎಚ್ಚೆತ್ಕೊಬೇಕಾ ಸರ್ ಈಗ್ಲೇನೆ? ಕ್ರಮ ಕೈಗೊಳ್ತಾರೆ ಅಂತ ಹೇಳ್ತೀರಾ? ಹೌದು ಸರ್. ಕ್ರಮ ಕೈಗೊಳ್ಬಹುದಾ? ಹೌದು ಸರ್, ಕೈಗೊಳ್ಬೇಕು ಸರ್. ಹೌದು ಸರ್. ಓಕೆ, ನೋಡೋಣ. ನಮ್ಮ ಹೋರಾಟ ನಿರಂತರವಾಗಿರ್ಲಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ಎಸ್, ಚಿಕ್ಕಬಳ್ಳಾಪುರದಿಂದ ಕಿರಣ್ ಅವರು ಕೂಡ ಕರೆ ಮಾಡಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ವಿಚಾರ ಗೊತ್ತಾಯ್ತಾ? ಆಡಿಯೋ ಕೇಳಿಸ್ಕೊಂಡ್ರಾ? ಹೌದು ಸರ್, ಕೇಳಿಸ್ಕೊಂಡೆ. ನನಗೆ ಅನಿಸ್ತಾ ಇದೆ ಇಂಥ ವ್ಯಕ್ತಿಗಳು ಏನಕ್ಕೆ ಇಂಥವ್ರೆಲ್ಲ ರಾಜಕೀಯಕ್ಕೆ ಬರ್ತಾರೋ ಅಂತ ನನಗೆ ತುಂಬಾ ಬೇಜಾರಾಗ್ತಾ ಇದೆ ಸರ್, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಲ್ಲ, ಇಂಥ ವ್ಯಕ್ತಿಗಳನ್ನ ಇವರು ಅಲ್ಲಿ ನೋಡಿದ್ರೆ ಮುಖ್ಯಮಂತ್ರಿಗಳು ಪಕ್ಕದಲ್ಲಿ ಕುತ್ಕೊಂಡು ಮಹಿಳೆಯರಿಗೆ ಇವರು ಗೌರವ ಕೊಡೋದಿಲ್ಲ, ಮತ್ತೆ ಹಿಂದೂಗಳ ಬಗ್ಗೆ ಅವಹೇಳನವಾಗಿ ಮಾತಾಡ್ತಾರೆ. ಇಂಥ ಜನರನ್ನ, ಇಂಥ ಇವರನ್ನ ನಾವು ನಿಜಕ್ಕೂ ಸರ್ ಇದು ಅಕ್ಷಮ ಪರಾಭತ ಸರ್. ಇಂಥ ವ್ಯಕ್ತಿಗಳನ್ನ ಈ ಕೂಡ್ಲೆ ನಾವೇನ್ ಮಾಡ್ಬೇಕು, ಈ ಪಾರ್ಟಿಯಿಂದ ಡಿಸ್ಪ್ಯಾಚ್ ಮಾಡಿ ಇವ್ರನ್ನ ಸಸ್ಪೆಂಡ್ ಮಾಡ್ಬಿಡ್ಬೇಕು ಸರ್. ಇಂಥ ದರಿದ್ರವಾದಂತಹ ನಡತೆಯಾಗಿದ್ದಂತಹ ವ್ಯಕ್ತಿಗಳು ಏನ್ ಸಮಾಜಕ್ಕೆ ಸಂದೇಶ ಕೊಡ್ತಾರೆ ಅನ್ನೋದನ್ನು ನಮ್ಗೆ ನೋಡ್ತಾ ಇದ್ರೆ ನಮ್ಗೆ ತುಂಬಾ ನೋವಾಗುತ್ತೆ ಸರ್. ಹಿಂದೂಗಳು ಏನ್ ಮಾಡಿದ್ದಾರೆ ಇವರಿಗೆ ನಾವೇನು ಅಂತ ಹೊಲಸು. ಎಸ್, ತಾಂತ್ರಿಕ ದೋಷದಿಂದ ಲೈನ್ ಕಟ್ ಆಗಿದೆ. ಮತ್ತೆ ಕಿರಣ್ ಅವರನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಮತ್ತೆ ಕರೆ ಮಾಡ್ತಾ ಇರಿ ನೆಕ್ಸ್ಟ್ ಕಾರ್ಯಕ್ರಮದಲ್ಲಿ.